ಸದನದಲ್ಲಿ ಮತ್ತೆ ಸಿಡಿದೆದ್ದ ಸಿಎಂ ಸಿದ್ದರಾಮಯ್ಯ. ಬಿಜೆಪಿ ಅಂದ್ರೆ ಸುಳ್ಳು, ಸುಳ್ಳೆ ಅವರ ಮನೆ ದೇವರು. ಸಿಎಂ ಸಿದ್ದರಾಮಯ್ಯ ಬಜೆಟ್ ಮೇಲಿನ ಚರ್ಚೆಯಲ್ಲಿ ಮಾತನಾಡ್ತಾ ವಿಪಕ್ಷ ಬಿಜೆಪಿ ಮತ್ತು ಜೆಡಿಎಸ್ ಅನ್ನ ಜಾಡಿಸಿದ್ದಾರೆ. ತಮ್ಮ ಬಜೆಟ್ ಬಗ್ಗೆ ಸುದೀರ್ಘ ವಿವರಣೆ ಕೊಟ್ಟ ಸಿಎಂ ಸಿದ್ದರಾಮಯ್ಯ ಬಿಜೆಪಿಗರ ಸುಳ್ಳು ಆರೋಪಗಳಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಸದನದಲ್ಲಿ ಯಾವೆಲ್ಲ ವಿಷಯಗಳು ಚರ್ಚೆ ಆದವು ಗೊತ್ತಾ? ಅದನ್ನ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಏನಿಲ್ಲ ಬಿಜೆಪಿಗರ ತಲೆಯಲ್ಲಿ ಏನಿಲ್ಲ, ಹೀಗೆ ಪ್ರಾಸಬದ್ಧವಾಗಿ ಬಿಜೆಪಿಯ ವಿರುದ್ಧ ವಾಗ್ದಾಳಿ ನಡೆಸಿರೋ ಸಿಎಂ ಸಿದ್ದರಾಮಯ್ಯ, ನೀವು ನಾನು ಬಜೆಟ್ ಭಾಷಣ ಓದೋದಕ್ಕೂ ಮೊದಲೇ ಏನಿಲ್ಲ ಅಂತೇಳಿ ವಾಕೌಟ್ ಮಾಡಿದ್ರೆ ಹೇಗೆ? ಇವರ ತಲೆಯಲ್ಲಿ ಏನು ಇಲ್ಲ ಅಂತೇಳಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಆಮೇಲೆ ಹೇಳಿ, ನೀವು ಕೇಳಕ್ಕೂ ಮುಂಚಿತವಾಗಿ ಎದ್ಬಿಟ್ರೆ, ಹಂಗಾಗಿ ಬಜೆಟ್ ಓದಕ್ಕೂ ಮುಂಚಿತವಾಗಿ ವಾಕೌಟ್ ಮಾಡ್ಬಿಟ್ರಿ. ಅದ್ರಿಗೆ ಏನ್ ಗೊತ್ತಾಯ್ತು ನಿಮಗೆ? ಬಜೆಟ್ ಪುಸ್ತಕದಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ಏನಿಲ್ಲ ಎಂತವನು ನಮ್ಮ ಸುನೀಲ್ ಏನಿಲ್ಲ ಆಡು ನಾವು ಏನಿಲ್ಲ ಇವ್ರ ತಲೆಯಲ್ಲಿ ಏನು ಇಲ್ಲ. ಮುಖ್ಯಮಂತ್ರಿಗಳೇ, ನಾವು ಗ್ಯಾರಂಟಿಯನ್ನ ವಿರೋಧ ಮಾಡಲಿಲ್ಲ. ನೀವು ಅಂಕಿಅಂಶಗಳನ್ನ ಹೇಳೋದನ್ನ ಸರಿ ಹೇಳಿ ಅಂತ ಹೇಳ್ತಾ ಇರೋದು. ಗ್ಯಾರಂಟಿ ಯೋಜನೆಯನ್ನು ಯಾವತ್ತೂ ವಿರೋಧ ಮಾಡಲಿಲ್ಲ. ಗ್ಯಾರಂಟಿ ಯೋಜನೆ ಎಲ್ಲಿ ವಿರೋಧ ಮಾಡಿದೀವಿ? ನೀವು ಅದಕ್ಕೆ ಸರಿಯಾದ ತಯಾರಿ ಮಾಡಿ ಸರಿಯಾದ ಅಂಕಿಅಂಶ ಕೊಡಿ ಅಂತ ಹೇಳ್ತಾ ಇರೋದು. ನೀವು ಅದನ್ನ ಅಂಕಿಅಂಶ ಕೊಡಿ ಜನರಿಗೆ ಅನುಕೂಲ ಆಗಿದೆ ಅಂತಂದ್ರೆ. ಹೀಗೆ ಸಿಎಂ ಸಿದ್ದರಾಮಯ್ಯ ಉತ್ತರ ನೀಡುವಂತಹ ಸಂದರ್ಭದಲ್ಲಿ ಬಿಜೆಪಿ ಸದಸ್ಯ ಬಸನಗೌಡ ಪಾಟೀಲ್ ಯತ್ನಾಳ್ ಪದೇ ಎದ್ದು ನಿಂತು ಆಕ್ಷೇಪ ವ್ಯಕ್ತಪಡಿಸಿದ್ರು. ಇದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿರುವ ಸಿಎಂ ಸಿದ್ದರಾಮಯ್ಯ, ಈ ಅಡೆತಡೆಗೆ ನಾನು ಬಗ್ಗಲ್ಲ ಜಗ್ಗಲ್ಲ ಅಂತೇಳಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರೇ ಪ್ರೇರಣಾದಾಯಕರು. ಅವರಿಗೆ ಉತ್ತರ ಕೇಳಕ್ಕೆ ಆಸಕ್ತಿ ಇಲ್ಲದೆ ಹೋದ್ರೆ ಸ್ವಲ್ಪ ಸುಮ್ಮನಾರು ಕೂತ್ಕೊಳ್ಳಿ. ಓಲಿ ಸುಮ್ಮನೆ ಗಲಾಟೆ ಮಾಡೋದೇ ಒಂದು ಕಸಬು ಅಂತ ತಿಳ್ಕೊಂಡ್ಬಿಟ್ರೆ, ವಿರೋಧ ಪಕ್ಷ ಅಂದ್ರೆ ಬರೀ ಗಲಾಟೆ ಮಾಡೋದು ಅಂತಲ್ಲ, ಪ್ರತಿಪಕ್ಷ ಫ್ಯಾಕ್ಟ್ಸು ಫಿಗರ್ಸು ಇಟ್ಕೊಂಡು ಮಾತಾಡ್ಬೇಕಲ್ವಾ? ನಿಮಗೆಲ್ಲ ಬಸವರಾಜ್ ಅಶೋಕ್ಗೆ ಫ್ಯಾಕ್ಟ್ಸು ಫಿಗರ್ಸ್ ಇಟ್ಕೊಂಡು ಮಾತಾಡ್ಬೇಕಲ್ವಾ? ಇವತ್ತು ಸದನದಲ್ಲಿ ರಾಜ್ಯಪಾಲರ ಭಾಷಣ ವಂದನಾ ನಿರ್ಣಯ ಮೇಲಿನ ಚರ್ಚೆಗೆ ಉತ್ತರ ನೀಡಿ ರಾಜ್ಯಪಾಲರ ಮೂಲಕ ಸುಳ್ಳು ಹೇಳಿಸಲು ಸಾಧ್ಯವೇ? ಸುಳ್ಳು ಬಿಜೆಪಿಯವರ ಮನೆ ದೇವರು ಅಂತೇಳಿ ಸಿಎಂ ಸಿದ್ದರಾಮಯ್ಯ ತಿರುಗೇಟನ್ನ ಕೊಟ್ಟಿದ್ದಾರೆ. ರಾಜ್ಯಪಾಲರ ಶ್ಲಾಘನೆ, ಗ್ಯಾರಂಟಿ ಯೋಜನೆಗಳು ಜಾಗತಿಕ ದಾಖಲೆ. ಕನ್ನಡಪ್ರಭ, ನೀವು ಪೇಪರ್ ಓದಿ ತಿಳ್ಕೊಳ್ಳಿ ಸ್ವಲ್ಪ, ಆಮೇಲೆ ಹೋಗಿ ವೆರಿಫೈ ಮಾಡಿ ಸರಿಯಾಗಿದೆಯಾ ಇಲ್ವೋ ಅಂತ. ಆಮೇಲೆ ಇಂಡಿಯನ್ ಎಕ್ಸ್ಪ್ರೆಸ್ ನಲ್ಲಿ ಮಾನ್ಯ ಅಧ್ಯಕ್ಷರೇ ಗವರ್ನರ್ ಹೇಳಿರೋದು, ಗ್ಯಾರಂಟೀಸ್ ಪುಟಿಂಗ್ ಮನಿ ಇನ್ ಪೀಪಲ್ಸ್ ಹ್ಯಾಂಡ್ಸ್, ಬೂಸ್ಟಿಂಗ್ ಎಕಾನಮಿ. ಆಮೇಲೆ ಹಿಂದೂ ಪತ್ರಿಕೆ ಅವ್ರು ಏನ್ ಹೇಳಿದ್ದಾರೆ? ಗ್ಯಾರಂಟಿ ಸ್ಕೀಮ್ಸ್ ಹ್ಯಾವ್ ಬ್ರಾಟ್ 5 crore ಔಟ್ ಆಫ್ ಪಾವರ್ಟಿ. ಹಿಂದೂ ಪತ್ರಿಕೆಯವರು ಹೇಳಿರೋದು, ನಾನು ಹೇಳದ್ನ? ಗ್ಯಾರಂಟಿ ಸ್ಕೀಮ್ಸ್ ಹ್ಯಾವ್ ಬ್ರಾಟ್ 5 crore ಔಟ್ ಆಫ್ ಪಾವರ್ಟಿ. ರಿಪೋರ್ಟಿಂಗ್ ಆಗಲಿ ಎಡಿಟೋರಿಯಲ್ ಆಗಲಿ, ನಾ ರಿಪೋರ್ಟಿಂಗ್ ಓಕೆ, ಅಡ್ಮಿಟೆಡ್ಲಿ ರಿಪೋರ್ಟಿಂಗ್ ಸುಮ್ನೆ ರಿಪೋರ್ಟ್ ಮಾಡ್ತಾರಾ? ಹಂಗೆ ಇನ್ನ ದಿನಕ್ಕೆ 60 ಲಕ್ಷ ಮಹಿಳೆಯರು ಉಚಿತವಾಗಿ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡಿದ್ದಾರೆ. ಹೀಗೆ ಒಟ್ಟು 160 ಕೋಟಿ ಟ್ರಿಪ್ ನಲ್ಲಿ ಮಹಿಳೆಯರು ಉಚಿತವಾಗಿ ಬಸ್ಗಳಲ್ಲಿ ಪ್ರಯಾಣ ಮಾಡಿದ್ದಾರೆ. ದೇವಸ್ಥಾನದ ಆದಾಯ ಹೆಚ್ಚಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ ಅಂತೇಳಿ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಪತ್ರ ಬರೆದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಹಸಿವು ಮುಕ್ತ ಕರ್ನಾಟಕ ಮಾಡುವ ಉದ್ದೇಶದಿಂದ 10 ಕೆಜಿ ಅಕ್ಕಿ ಕೊಟ್ಟಿದ್ದೇವೆ ಎಂದಾಗ ಆಕ್ಷೇಪ ವ್ಯಕ್ತಪಡಿಸಿರುವ ಬಿಜೆಪಿ ಸದಸ್ಯರು 5 ಕೆಜಿ ಅಕ್ಕಿ ಕೊಟ್ಟಿದ್ದು ಕೇಂದ್ರ ಸರ್ಕಾರ ಅಂತ ವಾದ ಮಾಡಿದ್ರು. ಈ ವೇಳೆ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನಂದು ಒಂದಿರ್ಲಿ ಅಂತೇಳಿ ಎದ್ದು ನಿಂತರು. ಪದೇ ಯತ್ನಾಳ್ ಎದ್ದು ನಿಂತು ಸಿಎಂ ಭಾಷಣಕ್ಕೆ ಅಡ್ಡಿಪಡಿಸಿದ್ದಕ್ಕೆ ಸಿಎಂ ಏನಂದ್ರು ಗೊತ್ತಾ? ಯಾರು ಹಸಿರು ಮಲಗಬಾರದು, ಕರ್ನಾಟಕ ಹಸಿವು ಮುಕ್ತ ರಾಜ್ಯ ಆಗಬೇಕು ಅಂತೇಳಿ ನಾವು ಇನ್ನ 5 ಕೆಜಿ ಕೊಡ್ತೀವಿ ಅಂತ ಹೇಳೋದು. ನೋಡಿ, ಪುನಃ ನಿಮ್ಮನ್ನ ಮಾತಾಡ್ಸಿದ್ನೇನ್ರಿ ನಾನು? ಈ ಕಡೆ ಕೇಳ್ತಾ ಇದ್ದೀನಿ. ಈಗ ನಾನು ಈ ಕಡೆ ಹೇಳ್ತಾ ಇದ್ದೀನಿ ನೋಡ್ರಪ್ಪ. ಆ ಕಡೆ ಕೇಳದೆ ಹೇಳದೆ ನಿಮ್ಮನ್ನು ನೋಡೋದೇ ಇಲ್ಲ ನಾನು. ಉತ್ತರ ಕೊಡ್ಲಿಕ್ಕೆ ಅವಕಾಶ ಸಹನೆ ಇಲ್ಲ. ಏನ್ ಮಾಡೋದು? ಈ ರೀತಿ ಮಾತ್ರ ಆಗ್ತದ? ನೀವು ಕೊಟ್ಟಿದ್ದು 5 ಕೆಜಿ ಮೋದಿ ಇದು ಯಾವ ರೀತಿ ಮಾತಾಡ್ತಾರೆ? ಏನ್ ಮಾತಾಡ ಸೀನಿಯರ್ ಮೆಂಬರ್ಸ್ ಆಗಿ ಅವರು ಕೇಂದ್ರದಲ್ಲಿ ಸೀರಿಯಸ್ನೆಸ್ ಏನದು ಬೇಕಲ್ಲ? ಇದು ನಾಟಕ ಕಂಪನಿ ಆಗ್ತದೆ. ಇಲ್ಲಿ ನಿಮ್ಮ ನರೇಂದ್ರ ಮೋದಿ ಅವರು ಮಾತಾಡುವಾಗ ಯಾರು ಎದ್ದೇಳ್ತಾರ? ಪಾರ್ಲಿಮೆಂಟ್ ನಲ್ಲಿ ಎದ್ದೇಳ್ತಾರೇನ್ರಿ ಅವರು? ಈ ಸಾರಿ ಪ್ರಧಾನಮಂತ್ರಿ ಲೋಕಸಭೆಯಲ್ಲಿ ಭಾಷಣ ಮಾಡೋದು, ರಾಜ್ಯಸಭೆಯಲ್ಲಿ ಭಾಷಣ ಮಾಡೋದು ಎರಡೂ ಪ್ರೆಸಿಡೆಂಟ್ ಅಡ್ರೆಸ್ ಮೇಲೆ ಭಾಷಣ ಮಾಡೋದು, ಬರೀ ರಾಜಕೀಯ ಭಾಷಣ. ಯಾರು ಎದ್ದೇಳಿದ್ರ? ಕೇಳಲಿಲ್ಲ. ನರೇಂದ್ರ ಮೋದಿಯವರು ಭಾಷಣ ಮಾಡಿದ್ರು, ಇಡೀ ಸದನ ಕೇಳ್ತು. ನೀವು ನನ್ನ ಭಾಷಣ ಕೇಳಕ್ಕೆ ತಯಾರಾಗಿಲ್ಲ. ಏನ್ ಮಾಡಕ್ಕಾಗುತ್ತೆ?
ಬೇಡ ಕೇಳಬೇಡಿ. ನಾನು ಇವ್ರಿಗೆ ಹೇಳ್ತೀನಿ, ಇವ್ರಿಗೆ ಇಲ್ಲಿ ಜಾಸ್ತಿ ಜನ ಇದ್ದಾರೆ, ಇವ್ರಿಗೆ ಹೇಳ್ತೀನಿ ನಾನು. ಕೂತ್ಕೊಳ್ಳಿ, ಯಾಕೆ ಅಂತ ಮತ್ತೆ ಮಾತಾಡ್ದು ಏನ್ ಸಿಗ್ತಾ ಇದೆ ನಿಮ್ಗಿಂದ? ನಿಮ್ಮ ಗೌರವ ಇದರಲ್ಲಿ ಹೋಗ್ತದೆ. ನೀವು ಕೂತ್ಕೊಳ್ಳಿ, ಈಗ ಮಾತು ಕೇಳಿ ಮತ್ತೆ ಮಾತಾಡಿ. ಒಂದು ಉತ್ತಮವಾದ ಸಂಸದ ಪಟ್ಟ ಆಗ್ಬೇಕು ನೀವು. ಎಲ್ಲದಕ್ಕೂ ಅವರ ಆಯ್ತು ಆಯ್ತಪ್ಪ, ಅವ್ರು ಸರ್ ನೀವು ಯಾಕೆ ಈ ರೀತಿ ಮಾಡ್ತೀರಿ? ಇನ್ನ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನ ಗಾಳಿ ಇಲ್ಲದೆ ಕೆಟ್ಟು ನಿಂತಿರೋ ಬಸ್ಗೆ ಹೋಲಿಸಿದ್ರು. ಇದಕ್ಕೆ ಸಿಎಂ ಸಿದ್ದರಾಮಯ್ಯ ತಮ್ಮದೇ ದಾಟಿಯಲ್ಲಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಇವರು ಮಿಸ್ಟರ್ ಅಶೋಕ್ ಅವರು ಪಾಪ ಮಾತಾಡ್ತಾ ಒಂದು ಮಾತನ್ನ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ ಅಂತಂದ್ರೆ, ಗಾಳಿ ಇಲ್ಲದೆ ಕೆಟ್ಟು ನಿಂತಿರುವ ಬಸ್ಸಿಗೆ ಹೋಲಿಸಿದ್ದಾರೆ ನಮ್ಮ ಸರ್ಕಾರ. ಗಾಳಿ ಇಲ್ಲದೆ ಕೆಟ್ಟು ನಿಂತಿರುವ ಬಸ್ಗೆ ಹೋಲಿಸಿದ್ದಾರೆ. ಅವ್ರ ಪಾಪ ಹೇಳಿ, ಅವ್ರಿಗೆ ಹೇಳಕ್ಕೆ ಸ್ವಾತಂತ್ರ್ಯ ಇದೆ, ಹೇಳಿ, ಬೇಡ ಅಂತ ಹೇಳಲ್ಲ ನಾನು. ಆದರೆ 2019ರಿಂದ 2023 ಇವ್ರು ಹೆಂಗಿ, ಇವ್ರ ಬಸ್, ಇವ್ರ ಸರ್ಕಾರ ಹೆಂಗಿತ್ತಪ್ಪ ಅಂತಂದ್ರೆ, ದ್ವೇಷ ತುಂಬಿದ, ತುಕ್ಕು ಹಿಡಿದ ಬಸ್ಸು ಮುಂದಕ್ಕೆ ಹೋಗಲೇ ಇಲ್ಲ. ದ್ವೇಷ ತುಂಬಿದ, ತುಕ್ಕು ಹಿಡಿದ ಬಸ್ಸು ಮುಂದಕ್ಕೆ ಹೋಗಲೇ ಇಲ್ಲ. ಬಸ್ಸು ಮುಂದಕ್ಕೆ ಹೋದರೆ ಕೇವಲ ಕ್ಲಾರಿಫಿಕೇಶನ್ ಉತ್ತರ ವಿಷದ ಹೊಗೆ ಉಗುಳುತ್ತದೆ, ಉಸಿದ ಹೊಗೆ ಬಿಡುತ್ತದೆ ಎಂದು ಜನ ಅಲ್ಲ ಈಲ್ಡಾದ್ರೆ ಜನ ಹೇಳಿದರು. ಅಲ್ಲ ಈಲ್ಡ್ ಆಗಲ್ವಾ ಸರ್? ಏನ್ ಚೀಫ್ ಮಿನಿಸ್ಟರ್ ನೀವು ಕೂತ್ಕೊಳ್ಳಿ ಬಸ್ ಅಲ್ಲ, ಮಧ್ಯ ಎದ್ದಿತ್ಗಳು ಮಧ್ಯಾಹ್ನ ಎದ್ದಿಲ್ಲ. ಈಗ ನೋಡಿ ಎದ್ದಿದೆ. ಅಲ್ಲ ಈಗ ನಿಮ್ ಪರ್ಮಿಷನ್ ಕೇಳ್ತಾ ಇದ್ದೇನೆ. ಯಾರು ಪರ್ಮಿಷನ್ ಕೊಟ್ಟಿದಾರ ಇವರು? ನೀವು ಈಲ್ಡಾದ್ರೆ ಕೊಡ್ತಾರ ಅವರು. ಕೊಟ್ಟರೆ ಇಲ್ಲ, ನೀವು ಕೂತ್ಕೋತೀನಿ. ಇಲ್ಲ, ನೀವು ಈಲ್ಡಾದ್ರೆ ಮಾತ್ರ ನೀವು ಒಪ್ಪಿದ್ರೆ ಈಲ್ಡ್ ಆಗಲ್ಲ. ಈಗ 2018-19ರಲ್ಲಿ ಕೇಂದ್ರದ ಬಜೆಟ್ ಗಾತ್ರ 24,42,231 ಕೋಟಿ ರೂಪಾಯಿ ಇದ್ದಾಗ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ ಕೊಡ್ತಾ ಇದ್ದ ತೆರಿಗೆ ಪಾಲು 51,000 ಕೋಟಿ. ಆದ್ರೆ 2023-24ರಲ್ಲಿ ಕೇಂದ್ರದ ಬಜೆಟ್ ಗಾತ್ರ 45,03,097 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. ಅಂದ್ರೆ ಆಲ್ಮೋಸ್ಟ್ ಡಬಲ್ ಆಗಿದೆ. ಹೀಗಿದ್ರೂ ಇದೀಗ 50,257 ಕೋಟಿ ರೂಪಾಯಿ ಮಾತ್ರ ಕರ್ನಾಟಕಕ್ಕೆ ತೆರಿಗೆ ಪಾಲನ್ನ ಕೇಂದ್ರ ಸರ್ಕಾರ ಕೊಡ್ತಿದೆ. ಬಜೆಟ್ ಗಾತ್ರ ಜಾಸ್ತಿ ಆದ್ಮೇಲೆ ಕರ್ನಾಟಕದ ತೆರಿಗೆ ಪಾಲಲ್ಲೂ ಜಾಸ್ತಿ ಆಗ್ಬೇಕಲ್ವಾ? ಈ ತಾರತಮ್ಯ ಯಾಕೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಇವತ್ತು ಸದನದಲ್ಲಿ ಪ್ರಶ್ನೆ ಮಾಡಿದ್ದಾರೆ. ನಿಮಗೆ 18-19 ಹೇಳ್ತೀನಿ ನೋಡಿ. ಕೇಂದ್ರದ ಬಜೆಟ್ ಗಾತ್ರ 24,42,213 ಕೋಟಿ. ಆಗ ರಾಜ್ಯದ ತೆರಿಗೆ ಪಾಲು 35,895 ಕೋಟಿ. ಕೇಂದ್ರ ಪುರಸ್ಕೃತ ಯೋಜನೆಗಳು 16,000 ಕೋಟಿ. ಒಟ್ಟು 51,000 ಕೋಟಿ. ಆಗ್ಲೇ ಗೊತ್ತಾಯಿತು 18-19ರಲ್ಲಿ ತೆರಿಗೆ ಗಾತ್ರ, ಬಜೆಟ್ ಗಾತ್ರ 24,42,213 ಕೋಟಿ. ಅದೇ 23-24ರಲ್ಲಿ ಬಜೆಟ್ ಗಾತ್ರ 45,03,097 ಕೋಟಿ. 24 ಲಕ್ಷದಿಂದ 42,000 ಕೋಟಿಯಿಂದ 45,03,097 ಕೋಟಿ. ಎಷ್ಟಾಯ್ತು? ಆಲ್ಮೋಸ್ಟ್ ಡಬಲ್ ಬಜೆಟ್ ಗಾತ್ರ ಕೇಂದ್ರ ಸರ್ಕಾರದ್ದು ನಾನು ಹೇಳ್ತಾ ಇರೋದು. ಆಯ್ತು, ನಮಗೆ ಆಗ್ಲೇನೆ ಎಷ್ಟು ಬತ್ತಿತ್ತು? 18-19ರಲ್ಲಿ 51,000 ಕೋಟಿ ಬತ್ತಿತ್ತು. 19-20ರಲ್ಲಿ 43,000 ಕೋಟಿ ಬರ್ತಿತ್ತು. 20-21ರಲ್ಲಿ 31,000 ಕೋಟಿ ಬರ್ತಿತ್ತು. 21-22ರಲ್ಲಿ 47,000 ಕೋಟಿ ಬರ್ತಿತ್ತು. 22-23ರಲ್ಲಿ 53,510 ಕೋಟಿ ಬರ್ತಿತ್ತು. 23-24ರಲ್ಲಿ 50,257 ಕೋಟಿ. ಬಜೆಟ್ ಗಾತ್ರ ಜಾಸ್ತಿ ಆಗಿದೆ, ನಮಗೆ ಬರ್ತಕ್ಕಂಥ ಪಾಲು ಕಡಿಮೆ ಆಗಿದೆ. ಇದು ಅನ್ಯಾಯನಾ ಅಲ್ವಾ? ಆದ್ರೆ ಈ ಅನ್ಯಾಯದ ಬಗ್ಗೆ ರಾಜ್ಯ ಬಿಜೆಪಿ ನಾಯಕರು ತುಟಿನೇ ಬಿಚ್ಚುತ್ತಾ ಇಲ್ಲ. ಕೇಂದ್ರ ಬಿಜೆಪಿ ಸರ್ಕಾರ ಯಾವುದೇ ಅನ್ಯಾಯ ಮಾಡಿಲ್ಲ. ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಎಲ್ಲ ವಿವರವಾಗಿ ಹೇಳಿದ್ದಾರೆ ಅಂತೇಳಿ ಕೇಂದ್ರ ಸರ್ಕಾರವನ್ನ ಸಮರ್ಥಿಸಿಕೊಳ್ತಿದ್ದಾರೆ. ಹಾಗಾದ್ರೆ ಬಿಜೆಪಿ ನಾಯಕರು ಕನ್ನಡಿಗರ ಪರ ಇದ್ದಾರೋ, ದಿಲ್ಲಿ ಬಿಜೆಪಿ ದೊರೆಗಳ ಪರ ನಿಂತಿದ್ದಾರೋ? ಇಂಥ ಬಿಜೆಪಿ ಎಂಪಿಗಳನ್ನ ಕರ್ನಾಟಕದ ಜನ ಮತ್ತೆ ಲೋಕಸಭೆಗೆ ಆರಿಸಿ ಕಳಿಸಬೇಕಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.